ನೋಡಿ ಫ್ರೆಂಡ್ಸ್, ಸೌಂಡ್ ಕೇಳಿಸ್ತಾ ಇದೆಯಲ್ವಾ? ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಕ್ರಂಚಿಯಾಗಿ ಬರುತ್ತೆ ಈ ಸ್ನ್ಯಾಕ್ಸು. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಕುರುಮ್ ಅಂತ ಸಖತ್ತಾಗಿರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ತುಂಬ ಬ್ಯುಸಿ ಇದೆ, ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ. ಹತ್ತತ್ರ ಒಂದು ವಾರದ ಮೇಲೇ ಆಯಿತು. ಸ್ವಲ್ಪ ಊರಿಗೆ ಬಂದಿದ್ದೆ. ಅಮ್ಮನ ಮನೆಯಿಂದ ರೆಸಿಪಿ ಶೇರ್ ಮಾಡ್ತಾ ಇರೋದು ಇವತ್ತು. ಖಾರ ಪುರಿ ಅಂತಾರೆ ಈ ಸ್ನ್ಯಾಕ್ಸ್ಗೆ. ಈವ್ನಿಂಗ್ ಸ್ನ್ಯಾಕ್ಸು ಸಖತ್ತಾಗಿರುತ್ತೆ. ಏನೆಲ್ಲ ಬೇಕು ನೋಡೋಣ ಬನ್ನಿ. ಸಾಮಗ್ರಿಗಳು: 1 ಕಪ್ ಸೈಜಿಂದ 3 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅಲ್ಲಿ ಕಪ್ ಇಟ್ಟಿದ್ದೀನಲ್ಲ, ಅದೇ ಕಪ್ಪಿಂದ 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. 3 ಕಪ್ ಮೈದಾ, 1 ಕಪ್ ಕಡಲೆ ಹಿಟ್ಟು. ಎಳ್ಳು ಬೇಕು, 2ರಿಂದ 3 ಸ್ಪೂನ್ ಎಳ್ಳು, ಅರಿಶಿನ, ಖಾರ, ಉಪ್ಪು ಮತ್ತು ಅಜ್ವೇನು ಮತ್ತು ಜೀರಿಗೆ ಕರಿಯೋದಕ್ಕೆ ಎಣ್ಣೆ ಬೇಕು. ನೋಡಿ, ಹಿಟ್ಟೆಲ್ಲ ಸ್ವಲ್ಪ ಜರಡಿ ಮಾಡ್ಕೋಬೇಕು, ಮೈದಾ ಹಿಟ್ಟು ಮತ್ತು ಕಡಲೆ ಹಿಟ್ಟು. ನೀವು ರೇಷೋ ಕರೆಕ್ಟಾಗಿ ಮಾಡ್ಕೊಳ್ಳಿ. 3 ಕಪ್ ಮೈದಾ ಹಿಟ್ಟು ತೊಗೊಂಡ್ರೆ 1 ಕಪ್ ಕಡಲೆ ಹಿಟ್ಟು ತೊಗೊಳ್ಳಿ. ರೇಷೋ ಕರೆಕ್ಟಾಗಿದ್ದರೆ ಚೆನ್ನಾಗಿ ಸಖತ್ತಾಗಿ ಬರುತ್ತೆ. ಇದು ಕ್ರಿಸ್ಪಿಯಾಗಿ ಬರುತ್ತೆ, ಏನು ಎಣ್ಣೆ ಹಿಡಿಯಲ್ಲ ಮತ್ತು ಹಾಳಾಗೋದಿಲ್ಲ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಜೀರಿಗೆನ ಸ್ವಲ್ಪ ಕ್ರಷ್ ಮಾಡ್ಕೋತಾ ಇದ್ದೀನಿ. ಹಾಗೆ ಪುಟ್ಟ ಹಾಕಿಬಿಟ್ರೆ ಎಣ್ಣೆ ಕರಿಯುವಾಗ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ ಅಂಟ್ಕೊಂಡ್ಬಿಡುತ್ತೆ ಹಿಟ್ಟಿಗೆ. ಸ್ವಲ್ಪ ಅಜ್ವೇನ್ ನೋಡಿ ತಿಕ್ಕಿ ಹಾಕೋಬೇಕು. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ತುಂಬ ಸಖತ್ತಾಗಿರುತ್ತೆ ಇದು. ಮಾಡಿ ನೋಡಿ, ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಟೀ ಕುಡಿಯುವಾಗ ಒಂದು ಬೌಲಲ್ಲಿ ಹಾಕೊಂಡು ತಿಂದರೆ ಹಾಗೆ ಸಖತ್ತಾಗಿರುತ್ತೆ. ಈ ಮಳೆಗಾಲದಲ್ಲಂತೂ ಈ ಸ್ನ್ಯಾಕ್ಸ್ಗಳು ಬೇಕೇ ಬೇಕು. ಇದೊಂದು ಸಲ ಮಾಡಿಕೊಡಿ ಮನೆಯಲ್ಲಿ. ತುಂಬ ರುಚಿಯಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ, ಹೊರಗಡೆ ಕುರುಕುರೇನೆ ಮರೆತು ಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸು. ಎಳ್ಳು ಕೂಡ ನೀವು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡ್ರೆ, ಭಾಳ ಕ್ರಷ್ ಮಾಡ್ಕೋಬೇಡಿ, ಒತ್ತಬೇಡಿ, ಎಣ್ಣೆ ಬಿಡುತ್ತೆ. ಸ್ವಲ್ಪ 1-2 ರೌಂಡು ಕ್ರಷ್ ಮಾಡಿಕೊಂಡು ಹಿಟ್ಟಲ್ಲಿ ಹಾಕೊಂಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ಯಾಕಂದರೆ ಎಳ್ಳು ಬಿಟ್ಕೊಂಡ್ಬಿಡುತ್ತೆ ಆ ಪುಟ್ಟ ಹಾಕೊಂಡ್ಬಿಟ್ರಿ ಕರಿಯುವಾಗ, ಅದಕ್ಕೆ ನಾವು ಕ್ರಷ್ ಮಾಡಿ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಮಾಡಬೇಡಿ. ಸ್ವಲ್ಪ ಬಾಯಿಗೆ ಎಷ್ಟು ಬೇಕು ಖಾರ, ಉಪ್ಪು ಅಷ್ಟು ಹಾಕ್ಕೊಳ್ಳಿ. ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಬಿಸಿ ಎಣ್ಣೆ ಅಲ್ಲಿ ಕಾಯಕ್ಕಿಟ್ಟಿದೆ ಎಣ್ಣೆ. ಸ್ವಲ್ಪ ಬಿಸಿ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಬೇಡಿ, ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಹಿಟ್ಟು ಮುದ್ದೆ ಆಗಬೇಕು, ಅದು ಚೆನ್ನಾಗಿ ಕಲಿಸ್ಕೋಬೇಕು. ಎಣ್ಣೆ ಮತ್ತು ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪುಡಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತದೆ ಮತ್ತು ಮೆತ್ತಗಾಗಲ್ಲ ಸ್ನ್ಯಾಕ್ಸು. ಕುರುಮಾಗಿ ಬರ್ತದೆ. ಒಳ್ಳೆ ಕುರುಕುರೆ ತಿನ್ನಂಗೆ ಇರುತ್ತೆ ಸ್ನ್ಯಾಕ್ಸು. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ನೋಡಿ, ಬಿಸಿನೀರನ್ನು ಹಾಕಬೇಡಿ, ಮೀಡಿಯಮ್ ತಣ್ಣೀರೇ ಹಾಕೋಬೋದು. ಮನೇಲಿರೋಂಥ ನೀರೇ, ತಣ್ಣೀರನ್ನು ಹಾಕೋಬೇಡಿ, ಬಿಸಿ ನೀರನ್ನು ಹಾಕೋಬೇಡಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ತುಂಬ ತೆಳುವಾಗಿ ಕಲಿಸ್ಬೇಡ್ದು, ತುಂಬ ಗಟ್ಟಿಯಾಗಿ ಕಲಿಸ್ಬೇಡ್ದು ಫ್ರೆಂಡ್ಸ್. ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದ್ರೇ ಸ್ನ್ಯಾಕ್ಸು ಚೆನ್ನಾಗಿರುತ್ತೆ. ಹತ್ತತ್ರ 1 ತಿಂಗಳಿಂದ 2 ತಿಂಗಳು ಇಟ್ಕೊಂಡು ತಿನ್ಬೋದು. ಇದು ಏನು ಹಾಳಾಗಲ್ಲ ಫ್ರೆಂಡ್ಸ್. ಇದು ಮೈದಾ ಹಿಟ್ಟು, ಕಡಲೆ ಹಿಟ್ಟು ಹಾಕಿ ರೇಷೋ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. 3 ಕಪ್ ಮೈದಾಗೆ 1 ಕಪ್ ಕಡಲೆ ಹಿಟ್ಟು ಹಾಕಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತವೆ. ಎಷ್ಟಿಟ್ಟರು ಮೆತ್ತಗಾಗಲ್ಲ. ಹತ್ತತ್ರ ಒಂದು ಅರ್ಧ ಗಂಟೆನಾದರೂ ನೀವು ನೆನೆಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಅಂದ್ರೇ ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ, ಅಂದರೆ ಚೆನ್ನಾಗಿ ನೆಂದಿರುತ್ತೆ ಅಂತ ಅರ್ಥ. ಎಣ್ಣೆ ಹಿಡಿಯೋದಿಲ್ಲ. ಒಂದು ಹಾಫ್ ಆನ್ ಅವರ್ ನಿಮ್ಮ ಹತ್ರ ಟೈಮ್ ಇದ್ದರೆ ಹಾಫ್ ಆನ್ ಅವರ್ ಬಿಡಿ, ಇಲ್ಲಾಂದರೆ 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಎಷ್ಟು ಬೇಕಷ್ಟು ಸೈಜು ಉಳ್ಳೆ, ಯಾವ ಸೈಜಿಂದ ನೀವು ಚಪಾತಿ ಮಾಡ್ತೀರಾ ಆ ಸೈಜ್ ಉಳ್ಳೆ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಇದಕ್ಕೆ ನಮ್ಮ ಕಡೆ ಖಾರ ಪುರಿ ಅಂತಾರೆ. ನೀವೇನಾದರೂ ಹೆಸರು ಇಟ್ಕೋಬೋದು. ನಮ್ಕೀನ್ ಅನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಅನ್ಬೋದು, ಮತ್ತು ಮಸಾಲ ಪುರಿನೂ ಅನ್ಬೋದು. ಇದೇನು ಪುರಿ ಥರ ಉಬ್ಬಲ್ಲ, ಆದರೆ ನಮ್ಮ ಕಡೆ ಇದಕ್ಕೆ ಖಾರ ಪುರಿ ಅಂತ ಹೆಸರಿಟ್ಟಿದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತೆ ಆ ಥರ ಹೆಸರು ಇಟ್ಕೋಬೋದು. ನೋಡಿ, ಚಪಾತಿ ಥರ ಒಂದು ಮೀಡಿಯಮ್, ಪೂರ್ತಿ ತೆಳುವಾಗಿ ಲಟ್ಟಿಸ್ಕೋಬೇಡಿ, ಪೂರ್ತಿ ದಪ್ಪವಾಗಿ ಲಟ್ಟಿಸ್ಕೋಬೇಡಿ, ಮೀಡಿಯಮಾಗಿ ಲಟ್ಟಿಸ್ಕೊಳ್ಳಿ. ನೀವು ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾವು ಡೈಮಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಯಾವ ಥರ ಶೇಪ್ ಮಾಡ್ಕೋಬೋದು. ನೋಡಿ, ಬಿಸಿ ಎಣ್ಣೆಗೆ ಹಾಕಿಬಿಡಿ. ಒಂದು ತೆಗೆದು ಹಾಕಿಬಿಟ್ಟು ಕೈ ಹಾಕಬೇಡಿ, ಚೆನ್ನಾಗಿ ಅದು ಕರಿಬೇಕು. ಅಷ್ಟು ನಿಧಾನಕ್ಕೆ ಒಂದು ಎಣ್ಣೆಯಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಗೆ ಬರ್ತಾ ಇದೆ ಇದು ಸ್ನ್ಯಾಕ್ಸು. ತುಂಬ ಸಖತ್ತಾಗಿರ್ತದೆ. ಎಣ್ಣೆ ತಳಗೆ ಹೋಗ್ತಾ ಇಲ್ಲ, ಅದು ಹಾಕಿದ್ರೆ ಹಾಗೆ ಮೇಲೆ ಬರ್ತಾ ಇದೆ. ಅಂದರೆ ಹಿಟ್ಟು ಕರೆಕ್ಟಾಗಿ ನಾದಿದೆ ಅಂತ ಅರ್ಥ. ಹಿಟ್ಟು ಚೆನ್ನಾಗಿ ನೆಂದಿಲ್ಲ, ಚೆನ್ನಾಗಿ ನಾದಿಲ್ಲ ಅಂದರೆ ತಳಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ಎಣ್ಣೆ ಹಿಡಿಯುತ್ತೆ. ಚೆನ್ನಾಗಿ ಕಲಿಸಿದ್ರೇ ಇದು ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಮೇಲೆ ಹೆಂಗೆ ತೇಲ್ತಾ ಇದೆ ನೋಡಿ ಎಣ್ಣೆಯಲ್ಲಿ, ಈ ಥರ ತೇಲಿದ್ರೇ ಪರ್ಫೆಕ್ಟ್ ರಿಸಲ್ಟ್ ಬರುತ್ತೆ ಇದ್ರದ್ದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳ್ಳೆ ಸ್ನ್ಯಾಕ್ಸು. ಮಕ್ಕಳಿಗೆ ಟಿಫಿನ್ಗೂ ಹಾಕಿ ಕಳಿಸ್ಬೋದು. ಸ್ನ್ಯಾಕ್ಸ್ ಬಾಕ್ಸೆಲ್ಲ ಒಯ್ತಾರಲ್ಲ,
ಲಂಚ್ ಬ್ರೇಕಿಗೆ ಸ್ನ್ಯಾಕ್ಸ್ ಬ್ರೇಕಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿರುತ್ತೆ ಇದು. ಈ ಮಳೆಗಾಲದಲ್ಲಂತೂ ಇದು ಹೇಳಿ ಮಾಡಿಸಿರೋ ಸ್ನ್ಯಾಕ್ಸು. ನೋಡಿ ಕಲರ್ ಸ್ವಲ್ಪ ಡಾರ್ಕ್ ಬರುವಾಗೂ ಕರಿಬೇಕು ನೀಟಾಗಿ. ಜೋರು ಉರಿಯಲ್ಲಿ ಇಡಬೇಡಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕರೀರಿ. ಸಖತ್ತಾಗಿರುತ್ತೆ ಮಾತ್ರ ತಿಂದರೆ. ಇದು ಖಾರ ಪುರಿ ಅಂತಾರೆ, ಮಸಾಲೆ ಪುರಿ ಅಂತಾರೆ. ತುಂಬ ಮೇಲ್ಗಡೆ ಸ್ವಲ್ಪ ನೀವು ಬೇಕಾದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿನ್ಬೋದು. ನೋಡಿ ನಿಧಾನಕ್ಕೆ ಸ್ವಲ್ಪ ಯಾವಾಗ ಭೀ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕೈ ಆಡಿಸ್ಬೇಡಿ ಫ್ರೆಂಡ್ಸ್, ಎಣ್ಣೆ ಹಿಡಿದು ಬಿಡುತ್ತೆ, ಬೇಗ ಕರಿಯಲ್ಲ. ಸ್ವಲ್ಪ ಅವು ಕರಿಬೇಕು, ಒಂದು ಸೈಡಿಂದ ಎಣ್ಣೆ ಸ್ವಲ್ಪ ತಳಗೆ ಬಂದಮೇಲೆ ಆಮೇಲೆ ಕೈ ಆಡಿಸಿ ನಿಧಾನಕ್ಕೆ ಎತ್ತಬೇಕು. ಎಷ್ಟು ತೆಳುವಾಗಿ ಮಾಡ್ತೀರ ಅಷ್ಟು ಕ್ರಿಸ್ಪಿಯಾಗಿ ಬರ್ತವೆ. ನೋಡಿ ಎಷ್ಟು ಕಲಿಸಿದ್ವಲ್ಲ ಎಲ್ಲ ಕಲಿಸಿದ್ಮೇಲೆ ಇಷ್ಟು ಖಾರ ಪುರಿ ಆಯಿತು. ನೋಡಿ ನಾವು ಖಾರ ಪುರಿ ಅಂತೀವಿ ಪ್ರತಿ ಹಬ್ಬಗಳಲ್ಲಿ ಬರುವಂಥ ನಾಗರ ಪಂಚಮಿಗೆ, ಮತ್ತು ಮುಂದೆ ಶಿವರಾತ್ರಿಗೆ, ಮುಂದೆ ದೀಪಾವಳಿ, ದಸರಾ ಯಾವಾಗಲೂ ನಮ್ಮಲ್ಲಿ ಈ ಸ್ನ್ಯಾಕ್ಸು ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ತುಂಬ ಇಷ್ಟ, ಮತ್ತು ನಮ್ಮ ಮನೆ ಮಂದಿಗೆಲ್ಲ ತುಂಬ ಇಷ್ಟ. ನನ್ನ ಮಗಳಂತೂ ಫೇವ್ರೇಟು, ಯಾವಾಗಲೂ ಬೇಡ್ತಾನೆ ಇರ್ತಾಳೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಸ್ವಲ್ಪ ಎಣ್ಣೆ ಹಿಡಿದಿಲ್ಲ, ಸ್ವಲ್ಪ ಗಟ್ಟಿಯಾಗಿಲ್ಲ, ಮತ್ತು ದಪ್ಪನೂ ಆಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಯಾವ್ದಾದ್ರು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.